ಐಶ್ವರ್ಯಗೌಡ ಯಾರು ತಗ್ಸಿರೋರು? ಈಗ ಪೊಲೀಸ್ ಅವರು ಎನ್ಕ್ವೈರಿ ಮಾಡ್ತಾರೆ, ಅದನ್ನ ಮಾಡಬೇಕು ಅಂತ ನಾನು ಮೊದಲೇ ಒತ್ತಾಯ ಮಾಡಿದ್ದೀನಿ. ಖಂಡಿತವಾಗ್ಲೂ ಮಾಡಬೇಕು. ಅವ್ರ ಸಂಪರ್ಕದಲ್ಲಿ ಯಾರ್ಯಾರು ಇದ್ದಾರೆ, ಯಾವ್ಯಾವ ವ್ಯವಹಾರ ಮಾಡಿದ್ದಾರೆ ಅವೆಲ್ಲವೂ ಕೂಡ ಬಹಿರಂಗ ಆಗಬೇಕು. ಆಗದೆ ಹೋದರೆ ಯಾವುದೇ ಒಂದು ಇಂಥ ಕ್ರಿಮಿನಲ್ ಅಫೆನ್ಸ್ಗಳಿಗೆ ಬೆಲೆ ಇರೋದಿಲ್ಲ. ಅದರಿಂದ ಅದನ್ನು ಕೂಡಲೇ ಐಶ್ವರ್ಯ ಗೌಡರು ಯಾರ್ಯಾರ ಜೊತೆ ಯಾರ್ಯಾರು ಸಂಪರ್ಕ ಮಾಡಿದ್ದಾರೆ, ಏನೇನು ವ್ಯವಹಾರ ಅವೆಲ್ಲ ಕೂಡ ಈಚೆಗೆ ಬರಲಿ ಅನ್ನೋದು ನಾನು ಒತ್ತಾಯ. ಅದನ್ನು ಹೇಳಲಿಕ್ಕೆ ಬಯಸ್ತೀನಿ. ಈಗ ನನ್ನ ಜೊತೆ ಆತ್ಮೀಯತೆ ಇರೋದು, ನನ್ನ ಜೊತೆ ಅದೇನೋ ಸಣ್ಣ ವ್ಯವಹಾರ ಮಾಡಿದ್ದೀನಿ ಅಂತ ಹೇಳಿದಾರಲ್ಲ, ಅದೇನಿದೆ ಅಂತ ತಂದು ನಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆನೋ ಅಥವಾ ಎಲ್ಲೋ ಇಡಿ. ಇಲ್ಲ ಅಂದರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಬೇಕಾಗುತ್ತೆ. ಇದು ನಾನೊಬ್ಬ ಶಾಸಕನಾಗಿ ಕೆಲಸ ಮಾಡಿರ್ತಕ್ಕಂಥವನು, ಗೌರವಾನ್ವಿತವಾಗಿ ಸಮಾಜದಲ್ಲಿ ಕೆಲಸ ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥವನು. ನನ್ನ ಮೇಲೆ ಯಾವುದೇ ವಿಚಾರವನ್ನು ಆರೋಪ ಮಾಡಬೇಕಾದ್ರೆ ಅದರಲ್ಲಿ ತಿರುಳಿರಬೇಕು. ತಿರುಳಿಲ್ದೇನೆ ಸುಮ್ಮನೆ ನಮ್ಗೆ ಅವ್ರಿಗೆ ಸಂಪರ್ಕ ಇತ್ತು ಅಂತ ಎಲ್ಲೋ ಒಂದು ಪ್ರೆಸ್ ಮೀಟಲ್ಲಿ ಹೇಳೋದು ಆಯ್ತು. ನೀವು ಹೇಳಿದ್ದೀರಲ್ವಾ, ಇವತ್ತು ನಾನು ಹೇಳ್ತಾ ಇದ್ದೀನಿ ಐಶ್ವರ್ಯ ಗೌಡ್ರಿಗೆ, ನೀವೊಬ್ಬ ಹೆಣ್ಣು ಮಗಳಿದ್ದೀರಿ ಅಂತೇಳಿ ನಿಮಗೆ ಹೆಚ್ಚಿನ ಗೌರವ ಕೊಡ್ತೀವಿ ನಾವು. ಆದರೆ ನೀವು ಮಾಡಿರೋ ಕೆಲಸಕ್ಕೆ ಗೌರವ ಇಲ್ಲ. ನೀವು ಮಾಡಿರೋದೆಲ್ಲ 420 ಕೆಲಸ ಅಲ್ಲ. ನೀವು ಮಾಡಿರೋದೆಲ್ಲ ಇರಿ ಸರ್, ತಡ್ಕೊಳ್ಳಿ ಸರ್ ಸ್ವಲ್ಪ. ನೀವು ಮಾಡಿರೋದು ಐಶ್ವರ್ಯ ಗೌಡ್ರೆ 420 ಕೆಲಸ ಅಂತೇಳಿ ಈಗಾಗಲೇ FIRನಲ್ಲಿ 420 ಅಂತಲೇ ಒಂದು ಕಾಲಮ್ನಲ್ಲಿ ಒಂದು ಇದನ್ನು ಹಾಕಿದ್ದಾರೆ, ಒಂದು ಸೆಕ್ಷನ್ ಹಾಕಿದ್ದಾರೆ ಅಲ್ವಾ? ಯಾರು 420? ನನ್ನ ಜೊತೆಲಿರೋರು ಯಾರೋ 420 ಅಂತ ಹೇಳಿದ್ದೀರಲ್ಲ, ಯಾರಿದ್ದಾರೆ ನನ್ನ ಜೊತೆ 420ಗಳು? ಹೇಳ್ಬೇಕಲ್ಲ, ಹೆಸರು ಹೇಳ್ರಿ. ಇಲ್ಲ ನೀವೇ 420 ಕೇಸ್ ಹಾಕ್ಸ್ಕೊಂಡಿದ್ದೀರಿ. ನೀವೇ 420 ಅಲ್ವಾ? 420 ಅಲ್ವಾ ನೀವು? ಅಂಥ ಕ್ರಿಮಿನಲ್ ಕೆಲಸಗಳನ್ನು ಮಾಡಿರೋ DK ಸುರೇಶ್ ಅವ್ರ ಹೆಸರು ಹೇಳ್ಕೊಂಡು ನಾನು ತಂಗಿ ಅಂತೇಳಿ ಎಲ್ಲರಿಗೂ ದಿಕ್ತಪ್ಸೋ ಕೆಲಸ ಮಾಡಿ ಅಂಥ ಒಬ್ಬ MP ಅವರು ಸಮಾಜದಲ್ಲಿ ನಾ 3-4 ಬಾರಿ MP ಆಗಿದ್ದವ್ರಿಗೂ ಅವಮಾನ ಮಾಡಿದ್ದೀರಿ. ನಿಮಗೂ ಅವ್ರಿಗೂ ಏನ್ರಿ ಸಂಬಂಧ? DK ಸುರೇಶ್ ಅವ್ರಿಗೂ ನಿಮಗೂ ಏನು ಸಂಬಂಧ? ನನ್ನ ಜೊತೆ ಏನೋ ಸಣ್ಣ ವ್ಯವಹಾರ ಅಂತಿದೆ, ಅದೇನು ಬಹಿರಂಗಪಡಿಸಿ ಇಡ್ರಿ. ಯಾಕೆಂದರೆ ಸಮಾಜ ತಪ್ಪು ತಿಳಿಬಾರ್ದು. ಆಮೇಲೆ ನೋಡೋಣ ನೀವೇನು ಇಡ್ತೀರಾ ಅಂತ ಹೇಳಿ, ಆಮೇಲೆ ಬೇಕಾದ್ರೆ ಮಾಡೋಣ. ನನಗೆ ಏನು ಪರಿಚಯ ಇಲ್ಲ. ನೋಡಿ ಒಂದು ಹೇಳ್ತೀನಿ ಕೇಳಿ. ಆಕೆ ಮಳವಳ್ಳಿ ತಾಲೂಕಿನವರು, ಕಿರ್ಗಾವ್ಲು ಒಬ್ಳು, ಕಿರ್ಗಾವ್ಲು ಗ್ರಾಮದವರು. ಅಂದಮೇಲೆ ನಾನು ಯಾರು ಅಂತ ಗೊತ್ತಿಲ್ಲದೆ ಇರ್ತದ? ಚಿಕ್ಕ ಮಕ್ಕಳಿಗೂ ಕೂಡ ಶಾಸಕನಾಗಿ ಕೆಲಸ ಮಾಡಿದವ್ರಿಗೆ ಸಹಜವಾಗಿ ಇರುತ್ತೆ. ನಮಗೆ ಅವ್ರ ಪರಿಚಯ ಇರಲ್ಲ, ನಾವು ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಯಾರು ಅಂತ ನಮಗೆ ಗೊತ್ತಿರಲ್ಲ ಕೆಲವು ಸಮಯದಲ್ಲಿ. ಆಯ್ತಾ? ಮದುವೆಗೆ ಹೋದಾಗ ಅವ್ರು 420 ಕೆಲಸ ಮಾಡಿರ್ಲಿಲ್ವಲ್ಲ ಪಾಪ, ಒಳ್ಳೆಯವರಾಗ. ಅದನ್ನೇ ನಾನು ಹೇಳ್ತಾ ಇರೋದು. ನಾನು ಅವ್ರ ಜೊತೆ ಏನು ವ್ಯವಹಾರ ಯಾವಾಗ ಮಾಡಿದ್ದೀನಿ ಆ ವ್ಯವಹಾರದ ಗುಟ್ಟನ್ನು ಬಹಿರಂಗಪಡಿಸಿ ಹೇಳಿ. ಇಲ್ಲಿ ನೀವೇನಾದರೂ ಹೇಳಲಿಲ್ಲ ಅಂದರೆ ಬೇರೆ ಥರ ನಾವು ಕೂಡ ಅದ್ರ ಬಗ್ಗೆ ನಿಮ್ಮ ಬಗ್ಗೆ ನಾವು ಬೇರೆ ಕಾನೂನು ರೀತಿಯಲ್ಲಿ ಕ್ರಮ ವಹಿಸ್ಬೇಕಾಗ್ತದೆ. ನನಗೂ ಅವ್ರಿಗೂ ಸಂಬಂಧವೇ ಇಲ್ಲ ಸರ್. ವ್ಯವಹಾರ ಹೆಂಗೆ ಬರುತ್ತೆ ಸರ್? ಯಾರು ತಂದಿಡಿ ಅಂತ ಹೇಳಿ ಅದನ್ನೇ ಇವತ್ತು ಹೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರ. ಐಶ್ವರ್ಯ ಗೌಡ್ರೆ, ನಮಗೂ ನಿಮಗೂ ಏನು ವ್ಯವಹಾರ ನಡೆದಿದೆ ಅದನ್ನ ಬಹಿರಂಗಪಡಿಸಿ. ನನಗೆ ಅರಳ ಮರಳ ಇರಲಿ ಸರ್, ಅದೇನೋ ಇರಲಿ, ಆಯ್ತು. ಏಜ್ ಆದ್ಮೇಲೆ ಅರಳ ಮರಳ. ನಿಮಗೂ ಒಂದಿನ ವಯಸ್ಸು ಆಯ್ತದೆ ಐಶ್ವರ್ಯ ಗೌಡ್ರೆ, ನಿಮಗೂ ಅರಳು ಮರಳ ಆಗದೆ ಇರಲ್ಲ, ನಿಮಗೂ ಅರಳು ಮರಳ ಆಗುತ್ತೆ. ನನಗೆ ಅರಳು ಮರಳ ಅಂತ ಹೇಳಬೇಡಿ. ನಾನು ಇನ್ನೂ ಕೂಡ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ 60 ವರ್ಷಕ್ಕೂ 58 ವರ್ಷಕ್ಕೂ ಯಾರಿಗೂ ಅರಳು ಮರಳು ಆಗಲ್ಲ. ಅವೆಲ್ಲ 85 ಮೇಲೆ ಆಯ್ತಾ ಅರಳು ಮರಳು ಆಗೋದು. ಅವೆಲ್ಲ ಇಂಥ ಭಾಷೆ ಬಳಸೋದನ್ನ ಬಿಟ್ಟುಬಿಡಿ. ಪಾಪ ನಿಮ್ಗೆ ಇನ್ನೂ ಗೊತ್ತಿಲ್ಲ ಭಾಷೆ ಯಾವುದಕ್ಕೆ ಯಾವುದನ್ನು ಬಳಸಬೇಕು ಅನ್ನೋದು ಫಸ್ಟ್ ಕಲ್ತ್ಕೊಳ್ಳಿ ಐಶ್ವರ್ಯ ಗೌಡ್ರೆ. ಅರಳು ಮರಳು ಅನ್ನೋದು ಆ ಭಾಷೆ ಬಳಸಿದಿರಲ್ಲ, ನನಗೆ ಬಳಸೋದಲ್ಲ ಅದು, ನೀವು ಬಳಸೋದು ಬೇರೆಯವ್ರಿಗೆ ಬಳಸೋದು. ನಿಮ್ಮ ಜೊತೆ ಏನು ವ್ಯವಹಾರ ಮಾಡಿದ್ದೀನಿ, ನಿಮ್ಮ ಜೊತೆ ಏನು ಸಂಬಂಧ ಇದೆ ಹೇಳ್ರಿ. ಬೇರೆ ರೀತಿ ತಪ್ಪಾಗೋದು ಬೇಡ. ಸಮಾಜಕ್ಕೆ ತಂದು ಹೇಳಿ. ಇಲ್ಲ ಹೇಳಲಿಲ್ಲ ಅಂದರೆ, ನೀವೇನು ಬಹಿರಂಗ ಪಡಿಸ್ಲಿಲ್ಲ, ಸಾಬೀತುಪಡಿಸ್ಲಿಲ್ಲ ಅಂದರೆ ಮುಂದೆ ಕೋರ್ಟ್ ಇದೆ. ಟೆಪರ್
ಯಾರಿಗೆ ಯಾವಾಗಾದ್ರೂ ಸಾಬೀತುಪಡಿಸ್ಲಿ, ಯಾವಾಗಾದ್ರೂ ಹೇಳಲಿ, ಅದಕ್ಕೊಂದು ಸಮಯ ಅದು ಬಂದಾಗ ಅವ್ರ ಉತ್ತರ ಈಗ ನನಗೆ ಅವ್ರ ತನಿಖೆ ಸರಿಯಾಗಿ ಒಳ್ಳೆ ದಿಕ್ಕಿನಲ್ಲಿ ಸಾಗ್ತಾ ಇಲ್ಲ. ಎಷ್ಟು ದಿನ ಆಯ್ತು ಅವ್ರ ಮೇಲೆ FIR ಆಗಿ ಜೈಲ್ಗೆ ಹೋಗಿ ಬಂದು? ಯಾವ ಸಂಸ್ಥೆಯಿಂದ ತನಿಖೆಗೆ ಆದೇಶ ಮಾಡಿದ್ದಾರೆ? ಯಾವುದೂ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ವಿಡಿಯೋ ಕಾಲಲ್ಲಿ ಮಾತನಾಡಿರ್ತಕ್ಕಂಥವ್ರು ಯಾರು, ವಾಟ್ಸಪ್ ಕಾಲಲ್ಲಿ ಮಾತಾಡಿರೋರು ಯಾರು, ಎಲ್ಲೆಲ್ಲಿ ಯಾವ ಸ್ಥಳದಲ್ಲಿ ಯಾರ್ಯಾರನ್ನ ಭೇಟಿ ಮಾಡಿದ್ರು, ಅವೆಲ್ಲ ಸಂಪೂರ್ಣವಾಗಿ ತನಿಖೆ ಆಗ್ಬೇಕಲ್ವಾ? ಆಮೇಲೆ ಯಾರ್ಯಾರು ಮೋಸಕ್ಕೆ ಒಳಗಾಗಿದ್ದಾರೆ, ಈ ಚಿನ್ನ ಕೊಟ್ಟು ಯಾರು ಮೋಸಕ್ಕೆ ಒಳಗಾಗಿದ್ದಾರೆ, ಬಡ್ಡಿ ಹೆಚ್ಚಿನ ಆಸೆಗೋಸ್ಕರ ಯಾರು ಒಳಗಾಗಿದ್ದಾರೆ, ಅವೆಲ್ಲ ತನಿಖೆಯಿಂದ ಹೊರಗೆ ಬರಬೇಕು ಅಂದರೆ ಯಾರಾದರೂ ಒಂದು ಒಳ್ಳೆ ಸಂಸ್ಥೆಯಿಂದ, ಸರ್ಕಾರ ಸಂಸ್ಥೆಯಿಂದ ಇದು ತನಿಖೆ ಆಗ್ಬೇಕಲ್ವಾ? ಇವ್ರು ಯಾಕೆ ಮಾಡ್ತಾ ಇಲ್ಲ ಅಂದರೆ ಕಾಂಗ್ರೆಸ್ನ ಶಾಸಕರುಗಳೇ ಕೆಲವರು ಸಿಕ್ಕಾಕೊಂಬಿಟ್ಟವ್ರು ಒಳಗಡೆ. ಅವ್ರನ್ನ ಬಚಾವ್ ಮಾಡೋಕ್ಕೋಸ್ಕರ ಸರ್ಕಾರ ಯಾವ ಸಂಸ್ಥೆನೂ ಕೂಡ ತನಿಖೆ ಮಾಡ್ತಾ ಇಲ್ಲ. ಐಶ್ವರ್ಯ ಗೌಡನ ವಿಚಾರದಲ್ಲಿ ಯಾರ ಪ್ರಭಾವಿ ಶಾಸಕರು 3-4 ಜನ ಇದಾರಲ್ಲ, ನಿಮಗೆ ಗೊತ್ತಲ್ಲ, ಪೇಪರ್ TV-ಲೆಲ್ಲ ಬಂದಿದೆ, ನ್ಯೂಸ್ 1-ಅಲ್ಲೆಲ್ಲ ಅವ್ರ ವಿಚಾರ ಎಲ್ಲ ಬಂದಿದೆ. ತನಿಖೆ ಮಾಡಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ತನಿಖೆ ಮಾಡಿ. ನೀವೇನಾದ್ರೂ ತನಿಖೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಕಾಂಗ್ರೆಸ್ ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಸರ್ಕಾರ ಈ ಐಶ್ವರ್ಯ ಗೌಡ್ರ ಕೇಸನ್ನ ಇವತ್ತು ಅದನ್ನ CBIಗೆ EDಗೆ ಕೊಡಿ ಅಂತ ಹೇಳಿದ್ದೆ ನಾನು. ಆದ್ರೆ ಇನ್ನೂ ಕೊಟ್ಟಿಲ್ಲ. 100 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ. ಅದನ್ನ CBI ಕೊಡಿ, ED ಕೊಡಿ ಅಂತ ಹೇಳಿದ್ರೆ ಇನ್ನೂ ಕೂಡ ಕೊಟ್ಟಿಲ್ಲ ಅಂದ್ರೆ ಅವ್ರನ್ನ ರಕ್ಷಣೆ ಮಾಡಕ್ಕೆ ಮತ್ತೆ ಅವ್ರ ಜೊತೆ ಸಾಮೀಲಾಗಿರ್ತಕ್ಕಂಥ ಶಾಸಕರನ್ನ ರಕ್ಷಣೆ ಮಾಡಲಿಕ್ಕೆ ಇದೆಲ್ಲ ಪಿತೂರಿ ಮಾಡ್ತಾ ಇದ್ದಾರೆ. ಮತ್ತು ತನಿಖಾ ಸಂಸ್ಥೆಯನ್ನ ಇನ್ನೂ ಕೂಡ ನೇಮಕ ಮಾಡಲಿಲ್ಲ. ಸುಮ್ಮನೆ ಏನೋ ಬೇಕಾಬಿಟ್ಟು ಪೊಲೀಸ್ ಅವ್ರಿಗೆ 4 ಜನ ಬಿಟ್ಟು ಅವರ ತನಿಖೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಸರಿ ಹೋಗೋದಿಲ್ಲ. ಸರಿಯಾದ ತನಿಖೆ ಆಗ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಸರ್. ಅಲ್ಲ, ಮುಂದಿನ ದಿನಗಳಲ್ಲಿ ನಾನು ಒಂದು ರೆಡಿ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಈಗ ಸರ್ಕಾರ ತನಿಖೆ ಮಾಡೋ ಜೊತೆಗೆ ನಂದು ಒಂದು ತನಿಖೆ ಮಾಡ್ತಾ ಇದೀವಿ. ಏನೇನಾಗಿದೆ ನಾವು ಹೇಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.